ಕರ್ನಾಟಕ ವಿವಿಧ ಸಾರ್ವಜನಿಕ ವಿದ್ಯುತ್ ವಿತರಣಾ ಕಂಪನಿಯ 19 ಕಂದಾಯ ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸುವಂತೆ ಕೋರಿ ಇಂದು ದಿನಾಂಕ 19/6/2026 ಗುರುವಾರ ಹುಣಸೂರು ತಾಲೂಕು ಕಚೇರಿಯ ಉಪ ತಹಶೀಲ್ದಾರ್ ಅವರಾದ ಶ್ರೀಪಾದ್ ಅವರ ಮುಖಾಂತರ ಕಾರ್ಯದರ್ಶಿಗಳು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಬೆಂಗಳೂರು ಇವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ದಿ ಟಾಟಾ ಪವರ್ ಕಂಪನಿಯ ವಿದ್ಯುತ್ ವಿತರಣಾ ಲೈಸೆನ್ಸ್ ಕೋರಿ ವಿದ್ಯುತ್ ಕಾಯ್ದೆ 2003 ಕಲಂ 14 ಸೆಕ್ಷನ್ 6ರ ಪ್ರಕಾರ ಕೆಆರ್ಇಸಿಗೆ ಸಲ್ಲಿಸಿರುವ ಅರ್ಜಿಗೆ ಆಕ್ಷೇಪಣೆ ಆಹ್ವಾನಿಸಿ ಸಾರ್ವಜನಿಕ ಸೂಚನೆಯನ್ನು ಹೊರಡಿಸಿರುವ ಪತ್ರಿಕಾ ಪ್ರಕಟಣೆ ಕುರಿತಂತೆ ಇಂದು ಸಾವಿರಾರು ಜನ ರೈತರು ಜಮಾವಣೆಗೊಂಡು ಹುಣಸೂರು ನಗರದ ಸಂವಿಧಾನ ವೃತ್ತದಿಂದ ಹೊರಟು ಜೆಎಲ್ಪಿ ರಸ್ತೆ ಮುಖಾಂತರ ಕಲ್ಪತರು ಮಾರ್ಗವಾಗಿ ಪಾದಯಾತ್ರೆ ಕೈಗೊಂಡು ಹುಣಸೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘವು ಈ ಕೆಳಕಂಡಂತೆ ಆಕ್ಷೇಪಣೆಯನ್ನು ಸಲ್ಲಿಸುತ್ತಾ ಇದ್ದು, ಆಕ್ಷೇಪಣೆಗಳನ್ನು ಪರಿಗಣಿಸಿ ಟಾಟಾ ಪವರ್ ಕಂಪನಿಯು ವಿದ್ಯುತ್ ಕಾಯ್ದೆ 2003 ಕಲಂ 14 ಸೆಕ್ಷನ್ 6ರ ಅಡಿಯಲ್ಲಿ ಸಲ್ಲಿಸಿರುವ ಕರ್ನಾಟಕ ರಾಜ್ಯದ ಬೆಸ್ಕಾಂ ವ್ಯಾಪ್ತಿಯ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚೆಸ್ಕಾಂ ವ್ಯಾಪ್ತಿಯ ಮೈಸೂರು, ಹಾಸನ, ಚಾಮರಾಜನಗರ, ಮೆಸ್ಕಾಂ ವ್ಯಾಪ್ತಿಯ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಎಸ್ಕಾಂ ವ್ಯಾಪ್ತಿಯ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ ಹಾಗೂ ಜೆಸ್ಕಾಂ ವ್ಯಾಪ್ತಿಯ ಬಳ್ಳಾರಿ, ರಾಯಚೂರು, ಕಲಬುರಗಿ, ಯಾದಗಿರಿ ಒಟ್ಟು 19 ಕಂದಾಯ ಜಿಲ್ಲೆಗಳಲ್ಲಿ ಈಗ ಇರುವ ಸಾರ್ವಜನಿಕ ವಿದ್ಯುತ್ ವಿತರಣಾ ಕಂಪನಿಗಳಿಗೆ ಸಮಾನಾಂತರವಾಗಿ ವಿದ್ಯುತ್ ವಿತರಣಾ ಲೈಸೆನ್ಸ್ ಕೋರಿರುವ ಅರ್ಜಿಗಳನ್ನು ತಿರಸ್ಕರಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದೆ. ಬಾಂಬೆ ಹೌಸ್ 24 ಹೋಮಿ ಮೋದಿ ಸ್ಟ್ರೀಟ್ ನೋಂದಾಯಿತ ಕಚೇರಿ ವಿಳಾಸವನ್ನ ಹೊಂದಿರುವ ಅರ್ಜಿದಾರರಾದ ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ವಿದ್ಯುತ್ ವಿತರಣೆ ಕೋರಿ ಸಲ್ಲಿಸಿರುವ ಅರ್ಜಿಯು ಅಪೂರ್ಣವಾಗಿತ್ತು. ವಿತರಣಾ ಕಾರ್ಯಾಚರಣೆ ವಿಧಾನ ಹಾಗೂ ಸ್ವರೂಪವನ್ನು ಮರೆಮಾಚಿದೆ. ಸಮಾನಾಂತರವಾಗಿ ವಿದ್ಯುತ್ ಪೂರೈಸಲು ಅಗತ್ಯವಾದ ವಿದ್ಯುತ್ ಶಕ್ತಿಯ ಮೂಲ ಮತ್ತು ಪ್ರಮಾಣ, ಉತ್ಪಾದನೆ ಅಥವಾ ಖರೀದಿ ಅಥವಾ ಉತ್ಪಾದನಾ ವೆಚ್ಚದ ಬಗೆಗಿನ ಮಾಹಿತಿ, ವಿದ್ಯುತ್ ಸಾಗಾಣಿಕೆ ಜಾಲಕ್ಕೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳ ಸ್ಥಾಪನೆ ಹಾಗೂ ಅದಕ್ಕಾಗಿ ಹೂಡಿಕೆ ಮಾಡಬೇಕಾಗಿರುವ ಬಂಡವಾಳ ವೆಚ್ಚ ಮತ್ತು ಅದರ ಮೂಲ, ವಿದ್ಯುತ್ ವಿತರಣಾ ಕೇಂದ್ರಗಳು, ವೋಲ್ಟೇಜ್ ನಿರ್ವಹಣಾ ಕೇಂದ್ರಗಳು, ಟ್ರಾನ್ಸ್ಫಾರ್ಮರ್ಗಳು ಮುಂತಾದವುಗಳು ಅಲ್ಲದೆ ಸಮಾನಾಂತರವಾಗಿ ವಿದ್ಯುತ್ ಪೂರೈಕೆ ಮೂಲಭೂತ ಸೌಕರ್ಯಗಳ ನಿರ್ಮಾಣಕ್ಕೆ ತಾಂತ್ರಿಕ ಯೋಜನೆ, ಭೂಮಿ, ಕಚೇರಿ, ಅಗತ್ಯ ಇಂಜಿನಿಯರ್, ತಂತ್ರಜ್ಞ, ಕುಶಲ ನೌಕರರು ಮತ್ತು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಈ ಎಲ್ಲಾ ಕ್ರಮಗಳಿಂದ ಈ ವಿದ್ಯುತ್ ಖಾಸಗೀಕರಣಗೊಳಿಸಬಾರದು ಎಂದು 600ಕ್ಕೂ ಹೆಚ್ಚು ಮಂದಿ ಸಹಿ ಸಂಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿದ್ಯುತ್ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಜಗದೀಶ್ ಅವರಿಗೆ 1000ಕ್ಕೂ ಹೆಚ್ಚು ಆಕ್ಷೇಪಣಾ ಪತ್ರಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಹೊಸೂರು ಕುಮಾರ್, ತಾಲೂಕು ಅಧ್ಯಕ್ಷರಾದ ಬೆಂಕಿಪುರ ಚಿಕ್ಕಣ್ಣ, ಅಗ್ರಹಾರ ರಾಮೇಗೌಡ, ಡಿಎಸ್ಎಸ್ ರಾಮಕೃಷ್ಣ, ಅತ್ತಿಕುಪ್ಪೆ, ಚಿಕ್ಕ ಹುಣಸೂರು, ರಾಜು ಉಂಡವಾಡಿ, ಚಂದ್ರೇಗೌಡ, ಪ್ರಭಾಕರ, ತವಡಹಳ್ಳಿ ಶ್ರೀನಿವಾಸ, ಈಶ್ವರ ಕಿರಿಜಾಜಿ, ಧನಂಜಯ ಕಲ್ಲಹಳ್ಳಿ, ವಿಷಕಂಠಪ್ಪ, ಜಯಣ್ಣ, ಶಿವಮೂರ್ತಿ ಹಾಗೂ ಅನೇಕ ಮುಖಂಡರು 1000ಕ್ಕೂ ಹೆಚ್ಚು ರೈತ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಹಾಜರಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, ಪ್ರಜಾಪವರ್ ಟಿವಿ, ಹುಣಸೂರು. ಎಲ್ಲ ಇವತ್ತು ಹೋರಾಟಕ್ಕೆ ಭಾಗವಹಿಸಿರುವಂತ ಎಲ್ಲ ನನ್ನ ರೈತ ಬಂಧುಗಳೇ ಮತ್ತು ಪ್ರಗತಿಪರ ಸಂಘಟನೆಯ ಮುಖಂಡರೇ, ಈಗಾಗಲೇ ಹುಣಸೂರು ನಗರದಲ್ಲಿ, ಪ್ರಮುಖ ನಗರದಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನ ಖಾಸಗೀಕರಣವನ್ನು ಮಾಡುವುದನ್ನು ಖಂಡಿಸಿ ತನ್ನ ಪಾದಯಾತ್ರೆ ಮೂಲಕ ಇವತ್ತು ತಾಲೂಕು ಕಚೇರಿಗೆ ಬಂದು ತಲುಪಿದೀವಿ. ಈಗಾಗಲೇ ನಮ್ಮ ಉದ್ದೇಶ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಇದಕ್ಕೆ ರಾಜ್ಯ ಸರ್ಕಾರನು ಕೂಡ ಒಪ್ಪಿಗೆ ಕೊಟ್ರೆ ತಕ್ಷಣದಲ್ಲಿ ಜಾರಿಗೆ ಬರ್ತದೆ. ಇವತ್ತು ಅಂತ ಒಂದು ಪರಿಸ್ಥಿತಿಯಲ್ಲಿ 124 ವರ್ಷಗಳಿರುವಂತ ಈ ಸಮಸ್ಯೆನ ಖಾಸಗೀಕರಣ ಮಾಡಲಿಕ್ಕೆ ಕೊಟ್ಟಿರುವಂತದ್ದು ಇವತ್ತು ನಾವು ಹೋರಾಟದ ಚಳವಳಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಇವತ್ತು 124 ವರ್ಷಗಳಿಂದ ರೈತರು, ನೌಕರರು ಎಲ್ಲರೂ ಸೇರಿ ಈ ಸಮಸ್ಯೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತು ವಿದ್ಯುತ್ ಇಲಾಖೆಯಲ್ಲಿ 40,000 ಉದ್ಯೋಗಿಗಳು ಕಡಿಮೆ ಇದ್ರೂ ಕೂಡ ಈ ಸಮಸ್ಯೆಯ ಪೂರೈಕೆನ ಭಾರಿ ಪ್ರಾಮಾಣಿಕವಾಗಿ ಪೂರೈಸ್ತಾ ಇದ್ದಾರೆ ಅಧಿಕಾರಿಗಳು. ಯಾತಕ್ಕಾಗಿ ಮಾಡ್ತಾ ಇದ್ದಾರೆ?
ಈ ಸರ್ಕಾರದ ಈ ನಾಗರಿಕರ ಒಂದು ಪಾಲು ಅವರು ಕೂಡ, ಯಾಕೆಂದ್ರೆ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಅವರು ಕೂಡ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ವಿದ್ಯುತ್ ಶಕ್ತಿ ಅಭಾವ ಇಲ್ಲ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ 400 ಕೋಟಿಗೆ ವಿದ್ಯುತ್ ಶಕ್ತಿಯನ್ನು ನೆರೆ ರಾಜ್ಯಕ್ಕೆ ವಿತರಣೆ ಮಾಡಿದ್ದಾರೆ. ಇವತ್ತು ಹಲವಾರು ರೈತ ಸಂಘಟನೆಗಳು ರೈತರು ಹೋರಾಟವನ್ನು ನಾವು ಮಾಡಿದ್ದೀವಿ ವಿದ್ಯುತ್ ಇಲಾಖೆಯಲ್ಲಿ. ಕಾರಣ ವಿದ್ಯುತ್ ಸಂಪರ್ಕ ಪಡ್ಕೊಳ್ಳೋದ್ರಲ್ಲಿರ್ಬೋದು ಮತ್ತು ವಿದ್ಯುತ್ ಶಕ್ತಿ ಬಿಲ್ಗೆ ವಿರುದ್ಧವಾಗಿರ್ಬೋದು. ಯಾತಕ್ಕೆಂದ್ರೆ ವೈಜ್ಞಾನಿಕ ಬೆಲೆ ಕೊಡೋದ್ರ ಕಾರಣ ನಾವು ಈ ಕರೆಂಟ್ ಬಿಲ್ ಕಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ರೈತ ಸಂಘದ ಧೋರಣೆ ಮೇಲೆ, ಘೋಷಣೆ ಮೇಲೆ ಇವತ್ತು ವಿದ್ಯುತ್ ಶಕ್ತಿ ಸರ್ಕಾರ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದೇನು ಪುಕ್ಕಟ್ಟೆ ಎಲ್ಲ ರೈತರು ಕೊಡ್ತಾ ಇರೋದು. ಈ ದೇಶಕ್ಕೆ, ರಾಜ್ಯಕ್ಕೆ ಆಹಾರ ಉತ್ಪಾದನೆ ಮಾಡಿ ಯಾವುದೂ ಲಾಭ ಇಲ್ಲದೆ, ಆಹಾರದ ಕೊರತೆ ಇಲ್ಲದೆ ಕೊಡ್ತಾರಂತ ರೈತರಿಗೆ ವಿದ್ಯುತ್ ಶಕ್ತಿ ದರವನ್ನು ನಿಗದಿ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಪಡ್ಕೊಳ್ತಾ ಇದೀವಿ. ನೀವು ಎಲ್ಲಿಗೆ ಸ್ವಲ್ಪ ಸರ್ ಒಂದು ಸ್ವಲ್ಪ ಮುಂದೆ ಬನ್ನಿ. ಈ ಕೂಡ ಒಟ್ಟಾಗಿ ನಮ್ಮ ಹೊಸರು ನಮ್ಮ ಅಧ್ಯಕ್ಷರು ಅವರ ಪರವಾಗಿ ಎಲ್ಲರೂ ಬಂದಿದ್ದೀವಿ. ನೀವು ನೀಡಿರ್ತಕ್ಕಂಥ ಈ ಒಂದು ಮನವಿಯನ್ನು ಕೂಡಲುವುದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವ ಭರವಸೆಯನ್ನು ನಾನು ನೀಡ್ತಾ ಇದ್ದೀನಿ. ಚುನಾವಣೆ ಟೈಮಲ್ಲಿ ಈಗ 224 ಜನ ಶಾಸಕರು ಏನಿದ್ದೀರಿ, ನೀವು ಕೂಡ ಕೋಟಿ ಹತ್ತಿರ ಹೋಗಬೇಕಾಗಿದೆ, ರೈತರು ಕೂಡ ಹೋಗಬೇಕಾಗಿದೆ. ನಿಮಗೂ ಕೂಡ ಅನ್ಯಾಯ ಆಗ್ತದೆ. ಅಲ್ಲಿ ನಿಮಗೂ ಕೂಡ ಅನ್ಯಾಯ ಆದ್ರೂ ಕೂಡ ನೀವು ನಿಭಾಯಿಸ್ಕೊತಿದ್ದೀರಿ. ಇಲ್ಲಿ ಬಡವರ ಸ್ಥಿತಿಗತಿಗಳು ಏನಾಗಬೇಕು? ಮೋದಿ ಬಂದಿರೋದೇ ದೇಶ ಹಾಳು ಮಾಡಕ್ಕೆ. ನೀವೇನ್ ಮಾಡ್ತಾ ಇದ್ದೀರಿ? ಮೋದಿ ಬಂದಿರೋದ್ರೆ ದೇಶ ಹಾಳು ಮಾಡಕ್ಕೆ, ಪ್ರೈವೇಟ್ ಕಂಪನಿಗಳ ಉದ್ಧಾರ ಮಾಡಕ್ಕೆ. ಈಗ ರೈತರ ಇಂಥ ಕಾಪಾಡಕ್ಕಂತೂ ಮೋದಿ ಬಂದಿಲ್ಲ. ಹಾಗಾಗಿ ಏನು ಜನಪ್ರತಿನಿಧಿಗಳಿದ್ದೀರಿ, 224 ಕ್ಷೇತ್ರದ ಶಾಸಕರು ಕೂಡ ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೆ ತರಬೇಕು. ಮುಖ್ಯಮಂತ್ರಿ ಪರವಾಗಿ ನೀವು ಒಂದು ಹೇಳಿ ಹೋಗಿ, ಇದು ನಮ್ಗೆ ಗೊತ್ತೇ ಇಲ್ಲ ಅಂತ ನೇರವಾಗಿ ಕೋರ್ಟಲ್ಲಿ ನೀವು ಹೇಳಬೇಕು. ಇವತ್ತು ಬಡವರು ರೈತರು ಒಬ್ರು ಗೊತ್ತಿಲ್ಲ, ಒಬ್ರು ಗೊತ್ತಿರಲ್ಲ. ಹಾಗಾಗಿ ನೀವು ರೈತರು ಪಡುವ ಕಾಳಜಿ ನಿಜವಾಗಿದ್ರೆ ಈ ಕೆಲಸವನ್ನು ಫಸ್ಟ್ ಮಾಡಿ. ಇಲ್ಲ ಅಂತಂದ್ರೆ ಮುಂದೆ ಉಳಿದನ್ನು ಕೂಡ ನಾವು ಧಿಕ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಖಾಸಗೀಕರಣ ಇದೊಂದೆಲ್ಲ ಮಾಡ್ತಿರೋದು ಮೋದಿ ಕಾಂಗ್ರೆಸ್ ಎಲ್ಲರೂ ಮಾಡ್ತಾವೆ. ಲಾಸ್ಟ್ಗೆ ನಮ್ದೇ ಹೆಸರಲ್ಲಿ ಪಾಣಿ ಮಾಡ್ತಾವ, ಅದ್ರ ಕೆಲಸ ಮಾಡುತ್ತೆ ಲಾಸ್ಟ್ಗೆ. ಹಾಗೆ ರೈತ ಬಾಂಧವರು ಬಹಳ ಎಚ್ಚರಿಕೆಯನ್ನು ನಾವು ನಡ್ಕೊಳ್ಬೇಕಾಗಿದೆ. ಈಗ ನೋಡಿ, ಹಿಂದೂ ಖಾಸಗೀಕರಣ ಅಂತಂದ್ರೆ ಏನು ಅರ್ಥ ಇದೆ? ಇವತ್ತು ಇರೋ ಕರೆಂಟಲ್ಲೇ ನಾವು ಕೆಲಸ ಮಾಡಕ್ಕಾಗ್ತಲ್ಲ. ವಿದ್ಯುತ್ ಇನ್ನೊಬ್ಬ ಗುಲಾಮೆ ಕೆಲಸ ಮಾಡಿದ್ರೆ ನಮಗೆ ನಿಜವಾಗ್ಲೂ ನಾವು ಬದುಕಕ್ಕಾಗಲ್ಲ.